ಡಲ್ ಆಗ್ತಿದ್ದಂತೆ ಮತ್ತೆ ಬ್ರಿಗೇಡ್ ನೆನಪಾಗಿದೆ. ಸೈಲೆಂಟ್ ಆಗಿಯೇ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ದಾಳ ಹಾಕಿದ್ದಾರೆ. ಸಂಘಟನೆ ಮೂಲಕವೇ ಗರ್ಜಿಸಲು ಕೆಎಸ್ ಈಶ್ವರಪ್ಪ ಪ್ಲಾನ್ ಮಾಡಿಕೊಂಡಿದ್ದಾರೆ. ಈ ಹಿಂದೆ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಮಾಡಿದ್ದ ಈಶ್ವರಪ್ಪ ಈಗ ಅದೇ ಸಂಘಟನೆಯ ಹೆಸರನ್ನೇ ಬದಲಿಸಲು ಚಿಂತನೆ ನಡೆಸಿದ್ದಾರೆ. ರಾಯಣ್ಣ ಬದಲು ಹಿಂದ್ ಬ್ರಿಗೇಡ್ ಸಂಘಟನೆಗೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಹಿಂದ್ ಬ್ರಿಗೇಡ್ ಎಂದು ಮರುನಾಮಕರಣ ಮಾಡುವ ಚಿಂತನೆ ನಡೆಸಿದ್ದಾರೆ. ಈ ಬಗ್ಗೆ ಬೆಂಬಲಿಗರ ಅಭಿಪ್ರಾಯ ಪಡೆಯುತ್ತಿರೋ ಈಶ್ವರಪ್ಪ ಎಲ್ಲಾ ಜಿಲ್ಲೆಗಳಿಗೂ ಭೇಟಿ ನೀಡುತ್ತಿರೋ ಕೆಎಸ್ ಈಶ್ವರಪ್ಪ ಕಳೆದ ಬಾರಿಯಂತೆ ಸಣ್ಣದಾಗಿ ಮಾಡುವುದು ಬೇಡ, ಹಿಂದ್ ಸಂಘಟನೆಯನ್ನ ಬಲಾಢ್ಯಗೊಳಿಸಲು ಅಭಿಪ್ರಾಯ ಕೇಳುತ್ತಿದ್ದಾರೆ. ಕಳೆದ ಬಾರಿಯಂತೆ ಈ ಬಾರಿ ಸಂಘಟನೆ ಆಗಬಾರದು, ಯಾವುದೇ ರಾಜಕೀಯ ಒತ್ತಡಗಳಿಗೆ ಮಣಿಯಬಾರದು. ಕೆಎಸ್ ಈಶ್ವರಪ್ಪಗೆ ಸಲಹೆ ನೀಡಿರೋ ಬೆಂಬಲಿಗರು. ರಾಜ್ಯ ರಾಜಕೀಯದಲ್ಲಿ ಕೆಎಸ್ ಈಶ್ವರಪ್ಪ ಡಲ್ ಆಗ್ತಿದ್ದಂತೆ ಮತ್ತೆ ಬ್ರಿಗೇಡ್ ನೆನಪು ಮಾಡಿಕೊಂಡಿದ್ದಾರೆ. ಸೈಲೆಂಟ್ ಆಗಿಯೇ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಮತ್ತೆ ಬ್ರಿಗೇಡ್ ಹೆಸರನ್ನ ಚೇಂಜ್ ಮಾಡಲು ದಾಳ ಹಾಕಿದ್ದಾರೆ. ಸಂಘಟನೆ ಮೂಲಕವೇ ಗರ್ಜಿಸಲು ಕೆಎಸ್ ಈಶ್ವರಪ್ಪ ಪ್ಲಾನ್ ಮಾಡಿಕೊಂಡಿದ್ದಾರೆ. ಈ ಹಿಂದೆ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಮಾಡಿದ್ದ ಈಶ್ವರಪ್ಪ ಇದೀಗ ಅದೇ ಸಂಘಟನೆಯ ಹೆಸರನ್ನೇ ಬದಲಿಸಲು ಚಿಂತನೆ ನಡೆಸಿದ್ದಾರೆ. ರಾಯಣ್ಣ ಬದಲು ಸಂಘಟನೆಗೆ ಹಿಂದ್ ಬ್ರಿಗೇಡ್ ಎಂಬ ಹೆಸರನ್ನು ಇಡಲು ಪ್ಲಾನ್ ಮಾಡಿಕೊಂಡಿದ್ದಾರೆ. ಹಿಂದ್ ಬ್ರಿಗೇಡ್ ಎಂದು ಮರುನಾಮಕರಣ ಮಾಡುವ ಚಿಂತನೆ ನಡೆಸಿದ್ದಾರೆ. ಈ ಬಗ್ಗೆ ಬೆಂಬಲಿಗರ ಅಭಿಪ್ರಾಯ ಕೇಳುತ್ತಿದ್ದಾರೆ. ಎಲ್ಲಾ ಜಿಲ್ಲೆಗಳಿಗೂ ಭೇಟಿ ನೀಡುತ್ತಿದ್ದು ಕಳೆದ ಬಾರಿಯಂತೆ ಸಣ್ಣದಾಗಿ ಮಾಡುವುದು ಬೇಡ, ಹಿಂದ್ ಸಂಘಟನೆಯನ್ನ ಬಲಾಢ್ಯಗೊಳಿಸಲು ನಿಮ್ಮ ಅಭಿಪ್ರಾಯವೇನು ಎಂದು ಕೇಳಿದ್ದಾರೆ. ಕಳೆದ ಬಾರಿಯಂತೆ ಈ ಬಾರಿ ಸಂಘಟನೆ ಆಗಬಾರದು, ಯಾವುದೇ ರಾಜಕೀಯ ಒತ್ತಡಗಳಿಗೆ ಮಣಿಯಬಾರದು. ಕೆಎಸ್ ಈಶ್ವರಪ್ಪಗೆ ಸಲಹೆ ನೀಡಿರೋ ಬೆಂಬಲಿಗರು.